ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಗುರುವಾರದ ವ್ಲಾಗು. ನಾನು ಗುರುವಾರನೇ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ದೇವ್ರ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡು ಇಟ್ಕೊತೀನಿ. ಶುಕ್ರವಾರ ಶನಿವಾರ ನಾನು ಕಳಸ ಎಲ್ಲ ತೆಗಿಯೋಕ್ಕೆ ಹೋಗಲ್ಲ. ಗುರುವಾರನೇ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಶುಕ್ರವಾರ ಪೂಜೆ ಮಾಡ್ತೀನಿ. ನಾನು ಹೇಗೆ ದೇವ್ರ ಮನೆಯನ್ನ ಕ್ಲೀನ್ ಮಾಡ್ತೀನಿ, ನಾನು ಹೇಗೆ ಫೋಟೋಗಳು ದೇವ್ರ ಸಾಮಾನೆಲ್ಲ ಜೋಡಿಸ್ಕೊತೀನಿ ಅಂತ ಒಂದು ಸಣ್ಣ ಕ್ಲಿಪ್ ಇದೆ, ನೋಡಿ ಸಪೋರ್ಟ್ ಮಾಡಿ. ಹೊಸ್ದಾಗಿ ಯಾರನ್ನು ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನಾನಿಲ್ಲಿ ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಅದಕ್ಕೆ ಕುಂಕುಮ ಎಲ್ಲ ಇಟ್ಟು ಫಸ್ಟು ಗಂಧ ಇಟ್ಕೊತಾ ಇದ್ದೀನಿ. ಗಂಧ ಇಟ್ಟಾದ್ಮೇಲೆ ಅದಾದಮೇಲೆ ಕುಂಕುಮ ಇಟ್ಟಾದಮೇಲೆ ಈ ಥರ ವೈಟ್ ವಿಭೂತಿ ಬರುತ್ತಲ್ಲ, ಅದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಬೆಂಕಿ ಕಡ್ಡಿಯಿಂದ ಇಡ್ತಾ ಇರೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಫೋಟೋ ಮಾತ್ರ ಏನೋ ಡಿಸೈನ್ ಮಾಡಿ ಬೊಟ್ಟಿಟ್ಟಿದ್ದಾರೆ ಅಂತ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ನೋಡ್ಬೋದು, ನಾನು ಸುತ್ತ ಬೊಟ್ಟಿಡ್ತಾಯಿದ್ದೀನಿ, ನಿಮಗೆ ಕಾಣಿಸ್ತಾ ಇರ್ಬೋದು. ತುಂಬ ಚೆನ್ನಾಗಿ ಕಾಣ್ತಿತ್ತು. ಫೋಟೋ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಮಾಮೂಲಿ ಬೊಟ್ಟಿಡೋದಕ್ಕಿಂತ ಈ ಥರ ಬೊಟ್ಟಿಡಿ, ಆದರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ಫೋಟೋ ಎಲ್ಲ ನೋಡ್ಬೋದು. ಆಂಜನೇಯಗೆ ನಾನು ಈ ಥರ ಬೊಟ್ಟಿಟ್ಟಿದ್ದೀನಿ. ಇವಾಗ ನಾನು ಗಣಪತಿ, ಲಕ್ಷ್ಮೀ, ಸರಸ್ವತಿಗೂ ಅಷ್ಟೇ ಅದೇ ಥರನ ಇಡ್ತೀನಿ. ನಾನು ಇದು ಗದ್ಗೆ ಅಂಗಡಿಲಿ ಸಿಗುತ್ತೆ, ಗಂಧದ ಪುಡಿ ಕೊಡಿ ಅಂದರೆ ಕೊಡ್ತಾರೆ. ಆ ಪುಡಿನ ನಾವು ಸ್ವಲ್ಪ ನೀರು ಹಾಕೊಂಬಿಟ್ಟು ಕಲಿಸ್ಕೋಬೇಕು. ಫಸ್ಟು ಗಂಧ ಇಟ್ಟಾದಮೇಲೆ ಕುಂಕುಮ ಇಟ್ಟಾದಮೇಲೆ ಅದು ವೈಟ್ ವಿಭೂತಿ ಬರುತ್ತೆ ನೋಡಿ, ಅಲ್ಲಿ ಇಟ್ಟಿದ್ದೀನಿ. ಆ ವಿಭೂತಿ ಗಟ್ಟಿನ ಪುಡಿ ಮಾಡಿಕೊಂಡು ಅದಕ್ಕೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಬೆಂಕಿ ಪಟ್ಟಣದಿಂದ ಹಚ್ಚೋದು. ಚಿಕ್ಕ ಡಾಟ್ನ ಸುತ್ತ ಇಡೋದು. ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಬೇಕಾದ್ರೆ ನೀಟಾಗಿ ಇನ್ನೂ ಒಂದು ಸತಿ ತೋರಿಸಿ ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ವೀಡಿಯೋ ನಾನು ತೋರಿಸ್ತೀನಿ. ಇದು ಅರ್ಜೆಂಟ್ ಇತ್ತು ಅಂದ್ಬಿಟ್ಟು ಬೇಗ ಫಾಸ್ಟಾಗೆ ಇಡ್ತಾಯಿದ್ದೀನಿ. ನೋಡ್ಬೋದು, ಗಣಪತಿ ನೋಡಿ ಈ ಥರ ಸುತ್ತ ಇಡ್ತಾಯಿದ್ದೀನಿ. ಲಾಸ್ಟಿಗೆ ಒಂದು ಕ್ಲಿಪ್ ತೋರಿಸ್ತೀನಿ ಹೇಗೆ ಕಾಣ್ತಿತ್ತು ಬೊಟ್ಟೆಲ್ಲ ಅಂದ್ಬಿಟ್ಟು. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ನೋಡಿ ಈ ಥರ ಸುತ್ತಲೂ ಡಾಟ್ ಇಟ್ಕೋಬೇಕು, ಸುತ್ತಲೂ ಈ ಥರ ಡಿಸೈನ್ ಮಾಡ್ಕೋಬೇಕು. ನಾವು ಹೇಗೆ ಅಲಂಕಾರ ಮಾಡ್ತೀವಿ ದೇವ್ರ ಮನೆಗೆ ಹಾಗೆ ಚೆನ್ನಾಗಿ ಕಾಣುತ್ತೆ. ನೀಟಾಗಿ ಇಟ್ಕೋಬೇಕು. ನಾನು ಫಸ್ಟು ದೇವ್ರ ಮನೆ ಕಲ್ಲೆಲ್ಲ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫೋಟೋ ದೇವ್ರ ಮನೆ ಇದು ಸಾಮಾನು ಅಷ್ಟೇ, ಬೆಳ್ಳಿ ಸಾಮಾನು ಇದ್ದಾವೆ ಒಂದು ಸ್ವಲ್ಪ, ಮತ್ತು ತಾಂಬೂರ್ದು ಇದೆ, ಎರಡನ್ನೂ ನೀಟಾಗೆಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಲಾಸ್ಟಿಗೆ ಫೋಟೋ ಎಲ್ಲ ಒರೆಸಿ ಅದಕ್ಕೂ ಅಷ್ಟೇ ಈ ಥರ ಕುಂಕುಮ ಇಟ್ಟು ಫೋಟೋಗೂ ಬೊಟ್ಟು ಇಡ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ಅದನ್ನು ರೆಡಿ ಮಾಡ್ಕೊತೀನಿ ನಾನು. ನಮ್ಮಲ್ಲಿ ಹೇಗೆ ಪೂಜೆ ಮಾಡ್ತೀವಿ, ನಾನು ಹೇಗೆ ದೇವ್ರ ಮನೆಯನ್ನ ಜೋಡಿಸ್ತೀನಿ ಅಂತ ತೋರಿಸ್ತಾ ಇರೋದಷ್ಟೇ. ಸಿಂಪಲ್ ಡೆಕೋರೇಷನ್ ಮಾಡ್ತಾ ಇರೋದು. ಫೋಟೋಗೆ ನನಗೆ ಪ್ಲೈನಾಗಿ ಬರೀ ಬೊಟ್ಟಿಟ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಈ ಥರ ಬೊಟ್ಟಿಟ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಫೋಟೋ ಎಲ್ಲ ಕ್ಲೀನಾಗಿರುತ್ತೆ. ನಾನು 15 ದಿವಸಕ್ಕೊಂದು ಸತಿ ಇಲ್ಲಾಂದರೆ ತಿಂಗಳಿಗೊಂದು ಸತಿ ಫೋಟೋಗಳು ಮಾತ್ರ ಒರೆಸ್ಕೊತೀನಿ. ದೇವ್ರ ಸಾಮಾನು ಮಾತ್ರ ಆವಾಗವಾಗ ತೊಳ್ಕೊತಾ ಇರ್ತೀನಿ. 15 ದಿವಸಕ್ಕೊಂದು ಸತಿ ತೊಳ್ಕೊತೀನಿ ದೇವ್ರ ಸಾಮಾನೆಲ್ಲ. ಫೋಟೋ ಎಲ್ಲ ತಿಂಗಳಿಗೊಂದು ಸತಿ ತೊಳಿತೀನಿ, ಕ್ಲೀನ್ ಮಾಡ್ಕೊತೀನಿ. ನೀಟಾಗಿ ಒರೆಸ್ಬಿಟ್ಟು ನೀಟಾಗಿ ಬೊಟ್ಟು ಇಟ್ಕೊತೀನಿ. ಅದು ಪದೇ ಒರೆಸ್ತಾ ಇದ್ದರೆ, ಪದೇ ಕ್ಲೀನ್ ಮಾಡ್ತಾಯಿದ್ರೆ ಅಲ್ಲಿ ಸೈಡಲ್ಲೆಲ್ಲ ಇದೆಯಲ್ಲ ಗೋಲ್ಡ್ ಕಲರ್ ಶೈನಿಂಗ್ ಎಲ್ಲ ಹೊರಟೋಗ್ಬಿಡುತ್ತೆ. ಮತ್ತು ಈ ಥರ ಎಲ್ಲ ನೀಟಾಗಿ ಬೊಟ್ಟಿರ್ತೀವಲ್ಲ, ಏನು ಗಲೀಜಾಗಿರಲ್ಲ, ಕ್ಲೀನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತಲ್ವ. ಅದಕ್ಕೆ ನಾನು ತಿಂಗಳಿಗೊಂದು ಸತಿ ಈ ಥರ ಬೊಟ್ಟಿಟ್ಕೊತೀನಿ. ನೋಡ್ಬೋದು ಹೇಗೆ ಕಾಣ್ತಾ ಇದೆ ಅಂತ. ಇವಾಗ ನಾನು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಇದು ದೇವ್ರ ಮನೆ. ಫಸ್ಟು ನರಸಿಂಹ ಸ್ವಾಮಿನ ಇಡ್ತಾಯಿದ್ದೀನಿ, ಅದ್ರ ಪಕ್ಕ ಲಕ್ಷ್ಮೀ, ಸರಸ್ವತಿ, ಗಣಪತಿ ಇಡ್ತಾಯಿದ್ದೀನಿ. ಅದ್ರ ಪಕ್ಕ ಆಂಜನೇಯ. ನರಸಿಂಹ ಸ್ವಾಮಿ ಮತ್ತು ಆಂಜನೇಯ ನಮ್ಮ ಮನೆ ದೇವರು. ಹೆಣ್ದೇವ್ರು ಬಂದು ಮುಳ್ಕಟ್ಟಮ್ಮ. ಹಾಗಾಗಿ ನಾನು ಕಾಯ್ದು ಕಳಸ ಇಡ್ತೀನಿ. ಆದರೂ ಅಷ್ಟೇ ಅದಕ್ಕೂ ಬೊಟ್ಟಿಡ್ತೀನಿ. ಅದೊಂದು ವೀಡಿಯೋ ಇದೆ, ನಾನು ಮುಂದೆ ವೀಡಿಯೋನ ಹಾಕ್ತೀನಿ. ನೋಡ್ಬೋದು ಹೇಗೆ ಕಾಣ್ತಾ ಇದೆ ಅಂತ. ನೀಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನೀಟಾಗಿ ಬೊಟ್ಟಿಟ್ಟಿರೋದಕ್ಕೆ ಸುತ್ತ ಚುಕ್ಕಿಟ್ಟಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ,
ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ನಾನು ಇವಾಗ ದೇವ್ರ ಸಾಮಾನೆಲ್ಲ ಒರೆಸ್ಕೊಂಬಿಟ್ಟು ಇವಾಗ ಅದನ್ನು ಅಷ್ಟೇ ಜೋಡಿಸ್ಕೊತಾ ಇದ್ದೀನಿ. ಇದು ದೇವ್ರ ಉಂಡೆ. ಈಗ ದೇವ್ರ ಮುಂದೆ ಏನಾದರೂ ದುಡ್ಡಿಟ್ಟಿರ್ತೀವಲ್ಲ ಅದನ್ನು ನಾನು ಉಂಡಿಗೆ ಹಾಕ್ಕೊತೀನಿ. ಮತ್ತು ಒಂದು ತಟ್ಟೆಗೆ ಅಕ್ಕಿ ಮೇಲೆ ಹೋಮ್ ಅಂತ ಬರೆದ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಇಡ್ತೀನಿ. ಅದ್ರ ಮೇಲೆ ನಾನು ಕಳಸ ಇಡ್ತೀನಿ. ಕಳಸಕ್ಕೂ ಅಷ್ಟೇ ಚಿಕ್ಕದಾಗಿ ಒಂದು ಬೊಟ್ಟು ಇಟ್ಬಿಟ್ಟು ಗಂಧ ಇಟ್ಬಿಟ್ಟು ಅದ್ರ ಮೇಲೆ ಬೊಟ್ಟು ಇಟ್ಟಿದ್ದೀನಿ. ಅದಕ್ಕೆ ಇವಾಗ ನೀರು ತುಂಬಿಟ್ಟಿದ್ದೀನಿ. ನಾನು ನಾಳೆ ಶುಕ್ರವಾರ ನಾನು ಕಳಸನ ಎಲೆ 5 ಎಲೆ ಇಟ್ಬಿಟ್ಟು ಅದ್ರ ಮೇಲೆ ಕಾಯಿ ಇಡ್ತೀನಿ. ಈ ಥರ ನಾನು ಬಳೆ ತೊಗೊಳ್ತೀನಿ. ಇದು ಹೆಣ್ದೇವ್ರು ಆಗಿರೋದ್ರಿಂದ ನಾನು ಅರಿಶಿನ ಕುಂಕುಮ ಬಳೆ ಎಲ್ಲವೂ ಇಡ್ತೀನಿ. ಇದು ಹಸಿರು ಕಲರು ಹೋದ ವರ್ಷದ್ದು ವರಮಹಾಲಕ್ಷ್ಮಿ ಹಬ್ಬದ್ದು. ಇದು ಈ ವರ್ಷದ್ದು. ವರ್ಷಕ್ಕೆ ಸತಿ ನಾನು ಬಳೆ ಚೇಂಜ್ ಮಾಡ್ತೀನಿ. ವರ್ಷಕ್ಕೊಂದ್ಸತಿ ಚೇಂಜ್ ಮಾಡಿ ಇಡ್ತೀನಿ. ಇದು ಇವಾಗ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಟ್ಟರೆ ನಾನು ನೆಕ್ಸ್ಟ್ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಡೋದು. ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ಬ್ಲಾಗು, ಗುರುವಾರದ್ದು. ಲೇಟಾಯಿತು, ಪ್ಲೀಸ್ ಸಾರಿ. ಬಳೆಯ ಮಧ್ಯದೊಳಗಡೆ ಗ್ಯಾಪ್ ಇರುತ್ತಲ್ಲ ಅದರೊಳಗಡೆ ನಾನು ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಇದು ನಾನು ಮುಂಚೆಯಿಂದನೂ ಅರಿಶಿನ ಕುಂಕುಮ ಬಳೆ ಎಲ್ಲ ಇಡ್ತಿದ್ದೀನಿ. ವರ್ಷಕ್ಕೊಂದ್ಸತಿ ಅಲ್ವಾ ತೆಗೆಯೋದು, ಅದೇಗೆ. ಮತ್ತು ಕಳಸದ ಮುಂದೆ ಗಣಪತಿ, ಬೆಳ್ಳಿ ಗಣಪತಿ ಅದೊಂದು ಇಡ್ತಾಯಿದ್ದೀನಿ. ಅದಕ್ಕೂ ಅಷ್ಟೇ ಕುಂಕುಮ ಅರಿಶಿನ ಎಲ್ಲ ಇಟ್ಬಿಟ್ಟು ಅದನ್ನು ಇಡ್ತಾಯಿದ್ದೀನಿ ಅದ್ರ ಮುಂದೆ. ಮತ್ತು ದೀಪಕ್ಕೆಲ್ಲ ಬತ್ತಿ ಹಾಕಿ ಅದಕ್ಕೂ ಸಣ್ಣ ಸಣ್ಣಕ್ಕೆ ಬೊಟ್ಟು ಇಟ್ಬಿಟ್ಟು ಅವನು ಜೋಡಿಸ್ಕೊತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ನಾನು ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ, ನೋಡಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಥರ ನೀಟಾಗಿ ನಾನು ಜೋಡಿಸಿಟ್ಕೊಂಡಿದ್ದೀನಿ. ಈ ಕಡೆ ತಿರುಪತಿಗೆ ಹೋದಾಗ ಈ ಗಣಪತಿ ತಗೊಬಂದಿದ್ದು, ಕಲ್ಲಿನ ಗಣಪತಿ. ಅದು ತಂದಮೇಲೆ ತುಂಬ ಒಳ್ಳೆಯದಾಯಿತು. ಅದಕ್ಕೆ ನಾನು ಅದನ್ನು ಸೈಡಲ್ಲಿ ಇಟ್ಟು ಅದನ್ನು ಪೂಜೆ ಮಾಡ್ತೀನಿ. ಈ ಕಡೆ ಬೆಳ್ಳಿ ಗಣಪತಿನೂ ಅಷ್ಟೇ ಸಣ್ಣದಾಗಿ ಒಂದು ತೊಗೊಂಡಿದ್ದೆ, ಅದನ್ನು ಕಳಸದ ಮುಂದೆ ಇಟ್ಟಿದ್ದೀನಿ. ಈ ಕಡೆ ಬಂದು ಕಾಮಾಕ್ಷಿ ದೀಪ ಬೆಳ್ಳಿದು, ಅದು ನಮ್ಮ ಅಮ್ಮ ಕೊಟ್ಟಿದ್ದು, ಅದನ್ನು ಇಟ್ಟು ಪೂಜೆ ಮಾಡ್ತೀನಿ. ಇಷ್ಟೇ ಸಿಂಪಲ್ ನಾನು ಇಟ್ಕೊಂಡಿರೋ ದೇವ್ರ ಮನೆ. ನಾನೇನು ತುಂಬ ಇಟ್ಕೊಂಡಿಲ್ಲ, ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀಟಾಗಿ ಒಂದು ಸತಿ ಜೋಡಿಸಿಟ್ಕೊತಾ ಇದ್ದೀನಿ. ಗಂಟೆನೂ ಅಷ್ಟೇ, ಗಂಟೆ ಮಂಗಳಾರತಿ ಮಾಡೋದು. ಮತ್ತು ಇದು ಊದ್ಗಡ್ಡಿ ಸಿಕ್ಸೋದು. ಇದು ಡಿಮಾರ್ಟಲ್ಲಿ ನಾನು ತೊಗೊಂಡಿದ್ದು. 39 ರೂಪಾಯಿ 49 ರೂಪಾಯಿನೂ. ತುಂಬ ಚೆನ್ನಾಗಿದೆ. ಅದು ತುಂಬ ಒಂದು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಸಿಂಪಲ್ ದೇವ್ರ ಮನೆ. ಮತ್ತು ಇದು ದೇವಸ್ಥಾನಕ್ಕೆ ಹೋದಾಗ ಮಂತ್ರಿಸಿ ಕೊಡ್ತಾರಲ್ವ ದೇವ್ರ ಹತ್ರ ಇಟ್ಟು, ಅದು 2 ನಿಂಬೆಹಣ್ಣು ಇತ್ತು, ಅದನ್ನು ಅಷ್ಟೇ ಗಣಪತಿ ಮುಂದೆ ಇಡ್ತಾಯಿದ್ದೀನಿ. ಅದು ಆಂಜನೇಯ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಕೊಟ್ಟಿದ್ದು, ಅದಕ್ಕೆ ಅಲ್ಲೇ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಇವಾಗ ಕೆಳಗಡೆ ಬಂದರೆ ಕೆಳಗಡೆನೂ ಅಷ್ಟೇ ನೀಟಾಗಿ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಎಣ್ಣೆ ಡಬ್ಬನ ಒಂದು ಸೈಡಿಗೆ ಇಟ್ಟಿದ್ದೀನಿ. ಈ ಥರ ಒಂದು ಬಾಸ್ಕೆಟಲ್ಲಿ ಬತ್ತಿ ಮತ್ತು ಕರ್ಪೂರ, ಸಾಂಬ್ರಾಣಿ ಬೇಗ ಅರ್ಜೆಂಟಿಗೆ ಏನು ಕೈ ಸಿಗಬೇಕು ಅಂತ ಮಾತ್ರ ಇಂಥದ್ದೊಂದು ಬಾಸ್ಕೆಟಿಗೆ ಹಾಕ್ಕೊಂಡು ಇಟ್ಕೊಂಡು ಅಡಿಗೆ ಇಟ್ಕೊತೀನಿ. ಸಾಂಬ್ರಾಣಿ, ಊದ್ಗಡ್ಡಿ, ಕರ್ಪೂರ, ಬತ್ತಿ ಇವೆಲ್ಲ ಬೇಕಾಗಿರೋದೆ, ಅರ್ಜೆಂಟ್ ಬೇಕಾಗಿರೋದು. ಆಮೇಲೆ ಒಂದು ಬೆಂಕಿ ಕಡ್ಡಿ, ಇಷ್ಟೂ ಇದರೊಳಗಡೆ ಹಾಕ್ಕೊಂಡು ಇಟ್ಕೊತೀನಿ ನಾನು. ಮತ್ತು ಅಕ್ಷತೆ ದೇವ್ರಿಗೆ ಹಾಕಬೇಕಲ್ವ, ಅದಕ್ಕೆ ಅಕ್ಷತೆ ಮತ್ತು ಊದ್ಗಡ್ಡಿ, ಸೈಕಲ್, ಅಗರಬತ್ತಿ ನಾನು ಯೂಸ್ ಮಾಡೋದು. ಲಾಸ್ಟಿಗೆ ಒಂದು ಕ್ಲಿಪ್ ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.